ನೋಡಿ ಗೈಸ್ ಸಗದಾಗಿದೆ ಪೇಂಟ್ ಆಗಿರೋ ಎಲ್ಲನ. ಇದು ನೋಡಿ ಇದು ಮಸ್ತ್ ಇದೆ ನೋಡಿ ಗೈಸ್, ಇದು ಯಾವ ತರ ಇದೆ, ಸಗದ ಇದೆ. ಇದು ಇದು ಎಲ್ಲ ಸಗದ ಪೇಂಟ್ ಆದ್ರೆ ಒಂಥರ ಲುಕ್ ಅನ್ಕೊಳ್ಳಿ ಗಣೇಶ. ಪ್ಲೀಸ್ ಸಬ್ಸ್ಕ್ರೈಬ್ ಟು SC ಕರುನಾಡು ಪೇಜ್. ಗೈಸ್ ಗಣೇಶನ್ ಬುಕ್ ಮಾಡೋಣ ಅಂತ ಹೊರಟ್ವಿ. ನಮ್ಮ ಊರಿದ್ದ ಒಂದು 10 ಕಿಲೋಮೀಟರ್ ಒಬ್ನಳ್ಳಿ ಅಂತ ಇದೆ, ಪೊಲೀಸ್ ಸ್ಟೇಷನ್ ಹತ್ರ ಬಂದಿದ್ವಿ. ಏನಕ್ಕೆ ಅಂದ್ರೆ ನಮ್ಮ ಯುವರಾಜ್ ಅವ್ರದ್ದು ಪಾಸ್ಪೋರ್ಟ್ ಅಪ್ಲೈ ಮಾಡಿದ, ಅದನ್ನ ವೆರಿಫಿಕೇಶನ್ ಬಂದಿದ್ವಿ. ಇದು ಮುಗಿಸ್ಕೊಂಡು ಹಿಂಗೆ ಹೊರಡೋದು ಈಗ. ಬನ್ನಿ ಗೈಸ್ ಹೋಗೋಣ. ಗೈಸ್ ಬಂದಿದ್ವಿ ವೆರಿಫಿಕೇಶನ್ಗೆ, ಪಾಸ್ಪೋರ್ಟ್ ವೆರಿಫಿಕೇಶನ್ ಆಗ್ಲಿಲ್ಲ. ಪೊಲೀಸ್ ಎಲ್ಲ ಇವತ್ತು DK ಶಿವಕುಮಾರ್ ಸರ್ ಬರ್ತಾ ಇದ್ದಾರೆ, ಅಲ್ಲಿ ಹೋಗಿದ್ದಾರೆ. ಸೊ ನಾಳೆ ಬರಕ್ಕೆ ಹೇಳಿದ್ದಾರೆ, ಮತ್ತೆ ನಾಳೆ ಬರೋಣ. ಗಣೇಶನ್ ಬುಕ್ ಮಾಡಕ್ ಹೋಗೋಣ ಬನ್ನಿ. ಎಲ್ಲ ಇಲ್ಲೇ ಇದಾರೆ ನಮ್ಮ ಹುಡುಗರು, ನೀವು ಹೊರಡ್ಬೇಕು. ಬಾರ ಹೋಗಿ ಬನ್ನಿ ಗೈಸ್ ಹೊರಡೋಣ. ಬೆಂಗಳೂರಿಗೆ ಬಂದ್ವಿ, ಬೀಡ ಹಾಕಬೇಕಂತ ಹುಡುಗರು ಇಲ್ಲಿ ನಿಲ್ಸಿದ್ದಾರೆ. ಈಗ ಬೀಡ ಹಾಕೊಂಡು ಹೋಗೋಣ ಬನ್ನಿ. ಸ್ಪೀಡ್ ಬಿಡಕ್ಕೆ ಇಷ್ಟೊಂದು ಬಿಲ್ಡಪ್ ಕೊಡ್ತಿದೀವಿ ನಾವು. ಮೊಬೈಲ್ ಬೀಳುತ್ತೆ ರಾಜು, ಹಾಕೊಂಡ್ರೆ ಅಷ್ಟೇ. ಬರ್ರಿ, ಇದೆ ನಮ್ಮ ಬೀಡ ಅಂಗಡಿ. ನೋಡ್ರೆ ಏನಪ್ಪ ಪ್ರಸನ್ನ, ಏನ್ ಸಮಾಚಾರ? ಇವಾಗ ರಾಜು ನಿಮ್ಗೆ ಯಾವ್ದಪ್ಪ? ನಂಗು ಜೋವ್ನ ಹೋಗ್ಲಿಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಟು SC ಕರುನಾಡು ಪೇಜ್. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ರೆ ಎಲ್ಲರಿಗೂ ಒಂದು ಸ್ವೀಟ್ ಬಿಡ ಹಾಕಂಬ್ಲೆ ಬೇಡ್ರಿ ನೀವು. ನಂದು ಒಬ್ಬನ್ ಕೊಟ್ಟು ಹೋಗ್ತೀನಿ ನಾನು. ಏನೋ ಮನ ಮೋಟ ಮುಗಿಸ್ತೀರಿ ನಮ್ದು ಇಲ್ಲಲ್ಲ. ನೋಡ್ತೀನಿ ಯೂಟ್ಯೂಬ್ನ, ನೋಡೋಣ ನಂದು ಎಷ್ಟು ಚಕ್ಕರ್ ನೋಡ ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಬೇಡು. ಇಲ್ಲಿ ಪೆಟ್ರೋಲ್ ಹಾಕ್ಸೋಣ ಅಂತ ಬಂದ್ವಿ ಅಣ್ಣ. ಹಿಂಗೆ ಬರ್ಲಾ? ಬಂದ್ವಿ ಅಣ್ಣ, ಬಂದ್ವಿ. ಸರಿ ಅಣ್ಣ, ಆಯ್ತು. ಎಷ್ಟಣ್ಣ? 1100. ಆಯ್ತಣ್ಣ. ಡಿಪ್ರೆಷನ್ ಕರೆಕ್ಟ್ ಆಯ್ತಾಕ ಅಣ್ಣ. ಇನ್ ತಲೆ ಮೆಟ್ ಕೇಳ್ತಾನೆ, ಇವ್ನ ಮಾತು ಕೇಳ್ಬೇಡ, ಸುಮ್ನೆ ಹಾಕಣ. ನೀನ್ ಕರೆಕ್ಟ್ ಆಗಿ ಆಗ್ತಿದ್ಯಾ? ಇವ್ರ ಮಾತು ಕೇಳ್ಕೊಂಡ್ರೆ ಅಷ್ಟೇ ನೀನು. ಅಣ್ಣ ನಿನ್ ರೂಪಾಯಿ ಅಳಿತಾನೆ, ನನಗೆ ಗೊತ್ತಿತ್ತು. ಆದ್ರೆ ನೀನು ನಿನ್ ಬಾಯಿಗೆ ಹೇಳಿ ಅಂತ ನಿಮ್ಮ ಊರ ಹೆಸರ ನಾನು ಹಂಗಂದೆ. ಗೊತ್ತಣ್ಣ, MD ಕೋಟೆ, ಫುಲ್ ನೇಮ್ MD ಕೋಟೆ. ಏನಣ್ಣ? ಕರೆಕ್ಟ್ ನೋಡೋಣ. ನನಗೆ ಗೊತ್ತಣ್ಣ, ನೀನ್ ಹೇಳ್ಬೇಕು ಅಂತ ನಾನು ಆ ತರ ಐಡಿಯಾ ಮಾಡಿ ನಾನು ಹೇಳಲ್ಲ ಅಂದಿದ್ದು. 1100 ರೂಪಾಯಿ ಹಾಕ್ಸಿದೀವಿ. ಪಂಡ್ರಂಗಪ್ಪರ ನೋಡ್ಕೊಳ್ರಿ, ಸೋಪು 10 ಲೀಟ್ರ್ ಬಂದೈತೆ 1100 ರೂಪಾಯಿಗೆ. ಅಣ್ಣರು ಹೊಸ ಗಾಡಿ ತಗೊಂಡಿದ್ದಾರೆ. ಅಣ್ಣ ಹೊಸ ಏನಣ್ಣ ಗಾಡಿ? ಬಾ ಅಣ್ಣ ಕ್ಯಾಮ್ರಾಗ ಒಂದು ಸ್ವಲ್ಪ ನಮ್ಗೊಂದು ಟ್ರಿಪ್ ಕೊಡ್ತೀರಾ ಅಣ್ಣ? ನೀವು ಬರಲ್ಲ, ಹೇಳ್ಕೊಡ್ಬೇಕು. ವಿಡಿಯೋ ಹೊಡಿಯೋದು ಹೇಳ್ಕೊಡ್ಬೇಕು ನನಗೆ. ಹೊಡಿಯೋಣ ಹೆಂಗ್ ಬೇಕಂಗೆ. ಏಯ್ ಹಂಗೆ ನೋಡಪ್ಪ, ಎದ್ದಳ್ತೈತೆ ಕಾಣಿಸ್ಲ? ಹೌನಣ್ಣ, ಎದ್ದಳ್ತಾಣ. ಯಾವ್ದೋ ಗಾಡಿ, ಹೊಸ ಗಾಡಿ ಗೈಸ್, ಸಗದೈತೆ. ನಮ್ಮ ಪ್ರತಾಪ್ ಸಿಂಹ ಅವರು ಏರ್ ಹಿಡಿತವ್ರೆ. ಅಣ್ಣ ಹೆಂಗಣ್ಣ ಏರ್? 30 ರೂಪಾಯಿ ಹಾಕಂತ ಆತ ಹೇಳು. ಇಲ್ಲಿ ನೋಡಿ, ಇಲ್ಲಿ ಗಾಳಿ ಹಿಡಿ ಅಂದ್ರೆ ಬಿಡ್ತಾ ಇದೆಯಲ್ಲ, ಆ ಕಡೆ ಹಿಡಿಬೇಕಾ? ಏರ್ ಬೇರೆ ಕಮ್ಮಿ ಇತ್ತು, ಏರ್ ಹಿಡಿಸ್ಕೊಂಡು ಹೋಗೋಣ ಬನ್ನಿ. ಪಂಡ್ರಂಗಪ್ಪರ ಗಾಡಿ ಇಳಿಸ್ತಾ ಇದೀವಿ. ನಿಮ್ ಪ್ರತಾಪ ನೋಡ್ರಿ ಇಲ್ಲಿ ಹೆಂಗ್ ಮಾಡೋನೆ, ಬಣ್ಣ ಹೊಡೆದವನೆ. ಈ ಕಡೆ ಪ್ರತಾಪ, ಈ ಕಡೆ ಪ್ರವೀಣ್ ತೋರಿಸ್ತೇನೆ ಇಲ್ಲಿ. ಇಲ್ಲಿ ನೋಡ್ರಿ, ಪ್ರವೀಣ್ ಕೊಡ್ರು ಬಣ್ಣ ಹೊಡೆದವ್ರೆ, ಆ ಕಡೆ ಪ್ರತಾಪ್ ಬಣ್ಣ ಹೊಡೆದವ್ರಿ. ಕೊಡ್ರೆ ಪಾಂಡೆ ನೋಡ್ತಾನೆ. ಪಾಂಡ್ರಂಗಪ್ಪ ತೊಳ್ಸ ಇರ್ತ ಬಂದು ಗಾಡಿನ. ಬ್ರೋ ಊಟ ಮಾಡಿದ್ರಾ? ಓಕೆ ಗಾಯ್ಸ್, ಹೊರಟಿವಿ ಈಗ. ಎರವಳ್ಳಿ ಹೈವೇ ಹತ್ತಿದೀವಿ. ನೋಡಿ ಸಗದ ಇದೆ ಹೈವೇ ಮಾತ್ರ. ಇಲ್ಲಿದ್ದ ಚೆಚ್ಕೊಂಡು ಹೋಗೋದೆ 1 ಅವರ್ 1.5 ಗಂಟೆ ತೋರಿಸ್ತೈತಿ ಇಲ್ಲಿದ್ದ ನಾನು ಹೋಗೋ ಲೊಕೇಶನ್. ಹೋಗೋಣ ಬನ್ನಿ. ಗೈಸ್ ಮೊಳಕಾಲ್ಮೂರು ಹತ್ರ ಟೋಲ್ ಬಂತು ನೋಡಿ. ಟೋಲ್ ಅಲ್ಲಿ ಇದ್ವಿ. VIP ಲೈನ್ ಹೋದ್ರು ಅಷ್ಟೇ, ಎಲ್ಲೋದ್ರು ಅಷ್ಟೇ ಕಟ್ಲೇಬೇಕು ಟೋಲ್. ಖಾಲಿ ಇರತ್ತ ಗಾಡಿ ಅಷ್ಟೇ.
ಇಲ್ಲಿ ಟೋಲ್ ಕರ್ಕೊಂಡು ಇಲ್ಲಿಂದ ಮುಂದೆ ಒಂದ್ 5 ಕಿಲೋಮೀಟರ್ ಹೋದ್ರೆ ಒಂದ್ ಲೆಫ್ಟ್ ಹೋಗ್ಬೇಕು ನಾವು. ಲೆಫ್ಟ್ ರೈಟ್ ಗೊತ್ತಿಲ್ಲ, ರೈಟ್ ಅನ್ಸುತ್ತೆ. ರೈಟ್ ಹೋಗ್ಬೇಕು ಒಂದ್ 5 ಕಿಲೋಮೀಟರ್ ಮುಂದೆ. ಅಲ್ಲಿದ್ದ ರೋಡ್ ಒಂದ್ ಸ್ವಲ್ಪ ಇಷ್ಟೊಂದೇನ್ ಚೆನ್ನಾಗಿಲ್ಲ. ನೋಡೋಣ ಯಾವ ತರ ಇದೆ ಏನೋ ಗೊತ್ತಿಲ್ಲ ರೋಡು. ಇಲ್ಲೊಂದ್ 5 ಕಿಲೋಮೀಟರ್ ಮುಂದೆ ಹೋದ್ರೆ ರೈಟ್ ಹೋಗ್ಬೇಕು. ಅಲ್ಲಿ ರೋಡ್ ಏನ್ ಅಷ್ಟೊಂದ್ ಚೆನ್ನಾಗಿಲ್ಲ. ಹೋಗ ನಿಧಾನಕ್ಕೆ ಹೋಗೋಣ ಬನ್ನಿ ಗೈಸ್. ಮೊಳಕಾಲ್ಮೂರ್ ಎಂಟ್ರಿ ಆದ್ವಿ. ಇಲ್ಲಿ ಬೆಟ್ಟಗಳು ನೋಡಿ ಯಾವ ತರ ಇದಾವೆ. ಇಲ್ಲಿ ಬೆಟ್ಟ ನೋಡ್ರಿ ಯಾವ ತರ ಇದಾವೆ. ಎಲ್ಲಾ ಕಡೆ ಬ್ಲಾಕ್ ಕಲರ್ ಕಲ್ಲಿದ್ರೆ ಬೆಟ್ಗಳಲ್ಲಿ, ಇಲ್ಲಿ ನೋಡ್ರಿ ಫುಲ್ ವೈಟ್. ಏನ್ ಸಗದ ಕಾಣುತ್ತೆ ಗೊತ್ತಾ ದೂರ ಇದ್ದಾನ. ಸೀದಾ ರಾಯದುರ್ಗ ಡೈರೆಕ್ಟ್. ಅಲ್ಲಿದ್ದ 30 ಕಿಲೋಮೀಟರ್ 25 ಕಿಲೋಮೀಟರ್ ಹೋಗ್ಬೇಕಾಗುತ್ತೆ ನಾವು ಗಣೇಶ ಬುಕ್ ಮಾಡೋ ಲೊಕೇಶನ್ಗೆ. ಇಲ್ಲೆಲ್ಲ ನಮ್ಮ ಮುಂದೆ ಟೀ ಕುಡ್ಕೊಂಡು ಹೋಗೋಣ ಬನ್ನಿ. ರಾಯದುರ್ಗ ಬಂದ್ವಿ. ಇಲ್ಲಿ ಒಂದು ಗಣೇಶನ್ ಗೋಡನ್ ಇದೆ. ಇಲ್ಲಿ ಕೇಳೋಣ ರೇಟ್ ಯಾವ ತರ ಇದೆ ಅಂತ. ರೇಟಿನ ಮೇಲೆ ಡಿಪೆಂಡ್ ಆಗುತ್ತೆ. ಇದೆ ತೋರಿಸ್ತೇನೆ ಇಲ್ಲಿ. ಇಲ್ಲಿ ರೇಟ್ ಕೇಳೋದಷ್ಟೇ, ಇಲ್ಲೇನು ಬುಕ್ ಮಾಡೋದಂತಲ್ಲ. ಚೆನ್ನಾಗಿತ್ತು ಅಂದ್ರೆ ರೇಟು ನಮ್ಗೆ ಅಡ್ಜಸ್ಟ್ ಆಯ್ತು ಅಂದ್ರೆ ಇಲ್ಲೇ ಬುಕ್ ಮಾಡ್ಕೊಳೋದು. ನೋಡ್ರಿ ಯಾವ ತರ ಇದೆ ಅಂತ, ಸಖತ್ತಾಗಿದೆ ಗೈಸ್. ಇಲ್ಲೆಲ್ಲ ಒಳಗಡೆ ಎಲ್ಲ ಇದಾವೆ. ಇನ್ನು ಪೇಂಟಿಂಗ್ ಆಗಿಲ್ಲ, ಪೇಂಟಿಂಗು ಮಾಡುತ್ತಾರೆ. ನಾವು ಆರ್ಡರ್ ಕೊಟ್ಟೋದ್ರೆ ನಮ್ಗೆ ಯಾವ ಪೇಂಟಿಂಗ್ ಬೇಕೋ ನಾವೇ ಮಾಡಿಸ್ಕೋಬೋದು. ಬಟ್ ಗಣೇಶ ಮಾತ್ರ ಸಖತ್ತಾಗಿದ್ದಾವೆ. ಹಿಂಗೆ ಅಂದವೇ ಇತ್ತಲ್ಲ ನೋಡೋಣ ಅಂತ ಬಂದ್ವಿ. ಬಟ್ ಚೆನ್ನಾಗಿದ್ದಾವೆ ಗಣೇಶ ಇಲ್ಲೂ. ರಾಯದುರ್ಗ ಲೊಕೇಶನ್ನು ರಾಯದುರ್ಗದಲ್ಲಿ. ಇವಾಗ ನೆಕ್ಸ್ಟು ನಾವು ಮುಂದೆ ಒಂದು 20 ಕಿಲೋಮೀಟರ್ ಮುಂದೆ ಹೋಗ್ತಾ ಇದೀವಿ. ಅಲ್ಲಿ ನೋಡೋಣ ಬನ್ನಿ, ಅಲ್ಲಿ ಯಾವ ಥರ ಇರುತ್ತೆ ತೋರಿಸ್ತೀನಿ ಗೈಸ್. ಇದ್ಯಾವುದೋ ಕನೇಕಲ್ ಕ್ರಾಸ್ ಅಂತ ರಾಯದುರ್ಗ ಇದ್ದ ಒಂದು 20 ಕಿಲೋಮೀಟರ್ ಮುಂದೆ ಬಂದ್ವಿ. ಇಲ್ಲಿ ಟೀ ಕುಡಿಯೋಣ ಅಂತ ನಿಲ್ಸಿದ್ದೀವಿ. ಇಲ್ಲೇ ಮುಂದೆ ಹೋದ್ರೆ ಒಂದು 2 ಕಿಲೋಮೀಟ್ರು 3 ಕಿಲೋಮೀಟರ್ ಒಳಗಡೆ ಗಣೇಶನ ಶೆಡ್ಗಳು ಸಿಗ್ತವೆ. ಒಂದು 4-5 ಶೆಡ್ ಇದಾವೆ. ಟೀ ಕುಡ್ಕೊಂಡು ಹೋಗೋಣ ಬನ್ನಿ. ಇಲ್ಲಿ ಟೀ ಕುಡಿಯೋಣ ಅಂತ ಹೋಗಿದ್ದೀವಿ ಎಲ್ಲನ. ಸೋಡಾ ಇದೆ, ಟೀ ಇದೆ. ನೋಡೋಣ ಅಣ್ಣ, ಸೋಡಾ ಐತಾ ಅಣ್ಣ? ಸೋಡಾ ಇಲ್ವಾ? ಸರಿ ಅಣ್ಣ, ಲೆಮನ್ ಟೀ, ಗ್ರೀನ್ ಟೀ. ಸರಿ, ಒಂದು ಕಾಫಿ ಕೊಡಿ ಅಣ್ಣ. ಸರಿ ಗೈಸ್, ಟೀ ಕುಡ್ಕೊಂಡು ಬನ್ನಿ, ತೋರಿಸ್ತೀನಿ. ಅಲ್ಲಿ ಗಣೇಶನ ಶೆಡ್ಡು ಯಾವ ಥರ ಗಣೇಶ ಇದ್ದಾವೆ, ಎಷ್ಟು ರೇಟು ಎಲ್ಲಾನು ಹೇಳ್ತೀನಿ. ಬನ್ನಿ ಗೈಸ್, ಹೋಗೋಣ. ಗೈಸ್, ಈಗ ಒಂದು ಶೆಡ್ ಹತ್ರ ಬಂದ್ವಿ. ಇಲ್ಲಿ 2 ಶೆಡ್ ಇದಾವೆ. ಈ ಕಡೆ ಒಂದೈತೆ, ಅದು ಬಿಟ್ರೆ ಈ ಕಡೆ ಒಂದೈತೆ. 2 ನೋಡ್ಕೊಂಡು ಇನ್ನು ಮುಂದೆ ಹೋದ್ರೆ ಇನ್ನೊಂದು 4 ಶೆಡ್ ಇದಾವೆ. ನಾವು ಮುಂಚೆ ತಂದಿದ್ದೆಲ್ಲ ಮುಂದೆಗಡೆ. ಇಲ್ಲೇ ನೋಡ್ಕೊಂಡು ಹೋಗೋಣ. ಇಲ್ಲಿ ಚೆನ್ನಾಗಿತ್ತು ಅಂದ್ರೆ ಇಲ್ಲೇ ಬುಕ್ ಮಾಡೋಣ, ಇಲ್ಲ ಅಂದ್ರೆ ಮುಂದೆ ಹೋಗೋಣ. ಈ ಶೆಡ್ ಹತ್ರ ಬಂದ್ವಿ ನೋಡೋಣ ಅಂತ. ಎಲ್ಲ ದೊಡ್ಡ ದೊಡ್ಡ ಗಣೇಶ ಒಳಗಡೆ ಇದಾವೆ. ಯಾವ ಪೇಂಟಿಂಗ್ ಆಗಿಲ್ಲ. ನಮ್ಗೆ ಯಾವ್ದು ಬೇಕೋ ನೋಡಿದ್ರೆ ಯಾವ ಥರ ಪೇಂಟ್ ಬೇಕೋ ಆ ಥರ ಮಾಡ್ಕೊಡ್ತಾರೆ. ನೋಡಿ ಗೈಸ್ ಯಾವ ಥರ ಇದೆ. ಇದು ನೋಡಿ ಎಷ್ಟು ದೊಡ್ಡದು. ಚಪ್ಪಲಿ ಹೊರಗಡೆ ಬಿಡಪ್ಪ ರಾಜು. ಗಣೇಶ ಸಗದ ಇದಾವೆ. ಇವೆಲ್ಲ ಚಿಕ್ಕ ಗಣೇಶ. ಈ ಕಡೆ ನೋಡಿ ಹೆಂಗಿದೆ ದೊಡ್ಡದು. ಕೈ ನೋಡಿ, ಇಲ್ಲೇ ಕೈ ಇದಾವೆ. ಎಲ್ಲ 10 ಅಡಿ 13 ಅಡಿ ಹೈಟ್ ಇರೋದು. ಇದು ನೋಡಿ ಯಾವ ಥರ ಐತಿ ಕೊಡ್ರಿ. ಇದು ಮಸ್ತ್ ಐತೆ ನೋಡ್ರಿ. ನೋಡಿ ಗಾಯ್ಸ್, ಇದು ಸಗದೈತಲ್ಲ. ಇಲ್ಲ ನೋಡಿ 15 ಅಡಿ ಗಣೇಶ. ಇವೆಲ್ಲ ಹೈಟು ಸಗದ ಇದಾವೆ. ಇಲ್ಲಿ ನೋಡಿ ಸಾಯಿಬಾಬಾ ಗಣೇಶ. ನೋಡಿ ಗಾಯ್ಸ್ ಯಾವ ಥರ ಐತೆ. ಇದು ಸಾಯಿಬಾಬಾ ಗಣೇಶ. ಇದು ಮಸ್ತ್ ಐತೆ ನೋಡ್ರಿ, ಹೆಂಗೈತಲ್ವಾ. ಪೇಂಟ್ ಆದ್ಬಿಟ್ರೆ ಅಂತೂ ಇದು ಸಖತ್ತ ಕಾಣುತ್ತೆ. ನೋಡಿ ಈ ಸಾಲ್ ಫುಲ್ಲು ಇದೇ ಥರ, ಈ ಕಡೆ ಸಾಲ್ ಫುಲ್ಲು ಇದೇ ಥರ. ಒಂದೇ ಥರ ಗಣೇಶ ಒಂದು ಸಾಲು ಇಟ್ಟಿರ್ತಾರೆ. ಇನ್ನು ಪೇಂಟಿಂಗ್ ಯಾವುದೂ ಆಗಿಲ್ಲ. ಇನ್ನೂ 2 ತಿಂಗಳು ಟೈಮ್ ಐತಲ್ಲ. ಆಲ್ರೆಡಿ ಇವೆಲ್ಲ ಬುಕ್ ಆಗಿ ಹೋಗಿರೋದು ನೋಡಿ ಇವೆಲ್ಲ. ಗೈಸ್, ಇಲ್ಲೆಲ್ಲ ನೋಡ್ಕೊ ಬಂದ್ವಿ. ಎಲ್ಲ 20,000 ಮೇಲೆ ದೊಡ್ಡ ಗಣೇಶಗಳು. 7 ಅಡಿ ಇದ್ದ ಸ್ಟಾರ್ಟು ದೊಡ್ಡ ಗಣೇಶ. ಅವೆಲ್ಲ 20,000 ಸ್ಟಾರ್ಟು. ಅವ್ರು ಹೇಳೋ ರೇಟ್ 20. ನಾವೊಂದು ಸ್ವಲ್ಪ ಬಾರ್ಗೇನ್ ಮಾಡಿ ಕಮ್ಮಿ ಮಾಡ್ಕೋಬೋದು. ಇವಾಗ ಆ ಕಡೆ ಆಪೋಸಿಟ್ ಒಂದು ಶೆಡ್ ಐತೆ. ಆ ಶೆಡ್ ಹತ್ರ ನೋಡ್ಕೊ ಬರೋಣ ಬನ್ನಿ. ಇನ್ನು ನೋಡಿ, ಇಲ್ಲೂ ಚೆನ್ನಾಗಿದೆ ಗಣೇಶ. ಸಗದ ಇದಾವೆ ಇಲ್ಲೆಲ್ಲನ. ನೋಡಿ ಇದು ಹೆಂಗೈತೆ. ಇದು ನೋಡ್ತಿಲ್ಲ ಇಷ್ಟ ಆಯ್ತು. ಸಗದ ಇದೆ ಅಲ್ವಾ. ಸಿಂಹಾಸನ ಮೇಲೆ ಕುಂತಿರೋದು ಇದು ನೋಡಿ. ಇದು ನಿಂತಿರೋದು ಸಖತ್ತ ಇದಾವೆ ಗೈಸ್. ಇಲ್ಲಿ ಇವೆಲ್ಲ ಒಂದೇ ಥರ ನಿಂತಿರೋದು. ಈ ಕಡೆ ಎಲ್ಲ ಒಂದೇ ಥರ. ಇದು ಸಿಂಹಾಸನ ಮೇಲೆ ಕುಂತಿರೋದು. ಹಿಂದೆಗಡೆ ಶಿವ ಐತೆ. ಇಲ್ಲಿ ಹಿಂದೆಗಡೆ ಶಿವ, ಮುಂದೆಗಡೆ ಗಣೇಶ ಕುಂತಿರೋದು ಸಿಂಹಾಸನದ ಮೇಲೆ. ಸ್ಟ್ರೈಟ್ ಇದೆ ನೋಡಿ. ಒಂದು ಬಸವಣ್ಣನ ಮೇಲೆ ಕುಂತಿರೋದು ಏನಿದೆ ಅಂದರೆ ಅಲ್ಟಿ ಅನ್ಕೊಳ್ಳಿ.
ನೋಡಿ ಯಾವ್ದು ಬುಕ್ ಮಾಡ್ಬೇಕು ಯಾವ್ದು ಬಿಡ್ಬೇಕು ಒಂದು ಗೊತ್ತಾಗ್ತಿಲ್ಲ, ಅಷ್ಟು ಸಗತ್ತ ಎಲ್ಲ ಗಣೇಶ್ಗಳು. ಇಲ್ಲಿ ನೋಡಿ ಇದಂಗೈತೆ, ಸಗತ್ತೈತೆ ಗೈಸ್. ಅಜ್ಜಿ ಊಟ ಮಾಡಿದ್ರಾ? ತಿಂಟವಾ? ಹ್ಞೂ ನೋಡಿ ಗೈಸ್, ಮಸ್ತ್ ಇದಾವ ಗಣೇಶ ಮಾತ್ರ. ಯಾವ್ದು ತಗೋಬೇಕು ಯಾವ್ದು ಬಿಡ್ಬೇಕು ನಮಗೆ ಕನ್ಫ್ಯೂಸ್ ಆಗ್ತೈತೆ. ನೋಡೋಣ ಎಲ್ಲ ಶೆಡ್ಡಲ್ಲೂ ನೋಡಿ ಯಾವ ಫೈನಲ್ ಆಗಿ ಯಾವ್ದಾರು ಒಂದು ಬುಕ್ ಮಾಡ್ಕೊಂಡು ಹೋಗ್ತೀವಿ. ಬಟ್ ಯಾವುದು ಪೇಂಟ್ ಆಗಿಲ್ಲ, ಅದು ಯಾವ್ದಾರು ಡೆಮೋ ಫೀಸ್ಗಾಗಿ ಒಂದೊಂದು ಪೇಂಟ್ ಮಾಡಿದ್ರೆ ಚೆನ್ನಾಗಿರೋದು. ನೋಡೋಣ. ಇದು ಅಗ್ಲ ಜಾಸ್ತಿ ಐತೆ, ಅಗ್ಲನೇ 7 ಅಡಿ ಐತಿ, 7 ಅಡಿ 8 ಅಡಿ ಐತೆ, ಉದ್ದ 7 ಅಡಿ 8 ಅಡಿ ಐತೆ. ಸೈಡ್ ಶೆಡ್ಡಲ್ಲಿ ನೋಡ್ಕೊಂಡ್ಬಂದ್ವಿ. ಇಲ್ಲಿ ಯಾಕೋ ಮುಂದೆ ಇದಾವೆ, ನೋಡೋಣ ಅವ ಹೆಂಗಿದಾವೆ ಏನೋ ನೋಡ್ಕೊಂಡು ಬರೋಣ. ಶೆಡ್ಗಳು ಇದಾವೆ ಇಲ್ಲಿ, ಇಲ್ಲೊಂದೈತೆ, ಇಲ್ಲೊಂದೈತೆ, ಆ ಕಡೆ ಮುಂದೆ ಹೋಗ್ಬೇಕು, ಮುಂದೆ ಒಂದೈತೆ. ನಾವು 2 ವರ್ಷನೂ ಇದೇ ಶೆಡ್ ಅಲ್ಲಿ ತಗೊಂಡೋಗಿದ್ದಾವ ಅಕ್ಕರ ಹತ್ರ. ಇಲ್ಲೊಂದೈತೆ ನೋಡಿ ಗೈಸ್, ಅಲ್ಲೊಂದ್ ಶೆಡ್ ಐತೆ, ಓಪನ್ ಐತ್ ಕೊಡ್ರಿ. ಅಲ್ಲಿದ್ದಿದ್ದೆ ಇಲ್ಲಿಗೆ ಹಾಕಿರೋದು, ಮುಂಚೆ ಎಲ್ಲ ಅಲ್ಲಿತ್ತು ಶೆಡ್ ಮುಂಚೆ, ಅದನ್ನ ಇಲ್ಲಿಗೆ ಹಾಕಿದ್ದಾರೆ ಈಗ. ಎಲ್ಲ ನೋಡೋಣ ಬರ್ರಿ, ಅಲ್ಲೋಗಿ ತೋರಿಸ್ತೀನಿ ಬನ್ನಿ, ರೇಟ್ ಎಲ್ಲ ಕೇಳಿ ತೋರಿಸ್ತೀನಿ. ಇಲ್ಲಿ ಬಂದ್ವಿ ಗಾಯಸ್ ಒಳಗಡೆ. ಎಷ್ಟು ದೊಡ್ಡವಿದೆ ನೋಡಿ, ಎಲ್ಲ 13 ಅಡಿ 15 ಅಡಿ 10 ಅಡಿ ಎಲ್ಲ ದೊಡ್ಡ ದೊಡ್ಡ ಗಣೇಶ. ಇಲ್ಲಿ ತೋರಿಸ್ತೀನಿ ನೋಡಿ ಇದು ಹೆಂಗೈತೆ ಅಂತ. ನೋಡಿ ಏನ್ ಸಗದೈತೆ. ಇದು 10 ಅಡಿ ಗಣೇಶ, ಇದು 13 ಅಡಿ. ಈ ಅಣ್ಣಾರು ಬಂದಿದ್ದಾರೆ, ರೇಟ್ ಕೇಳ್ತೀವಿ. ಅಣ್ಣ ಇದೇನ್ ರೇಟ್ ಅಣ್ಣ? ಎಷ್ಟು ಅಡಿ ಇದೆ? 10 feet. ಹಾ 10 feet. ಹಾ 28,000. ಇದಣ್ಣ? ಇದು 13 13 ಅಡಿ. ಹಾ 48. ಸ್ವಲ್ಪ ಓಕೆ. ಇವೆಲ್ಲ ಸೇಮ್ ರೇಟ್ ಅಣ್ಣ ಇದು? ಗೈಸ್ 13 48 ಹೇಳಿರೋ 13 ಅಡಿದು. ಇದಣ್ಣ ಅದ್ರ ಮೇಲೆ ಇರೋದು? 18. ಎಷ್ಟಡಿ? 7 ಅಡಿ. ಸರಿ, ಚೆನ್ನಾಗಿದಾವೆ ಗೈಸ್. ಇಲ್ಲಿ ಪೇಂಟ್ ಆಗಿರೋ ತೋರಿಸ್ತೀನಿ ಬನ್ನಿ, ಇಲ್ಲಿ ಸಗದ ಇದಾವೆ. ಅಣ್ಣ ಇದೇನ್ ರೇಟ್ ಅಣ್ಣ ಪೇಂಟ್ ಆಗಿರೋದು? ಎಷ್ಟು ಹೈಟ್? 8 ಫೀಟಾ? ನೋಡಿ ಗೈಸ್ ಸಗದ ಇದೆ ಪೇಂಟ್ ಆಗಿರೋದು ಇವೆಲ್ಲನ. ಇದು ನೋಡಿ ಯಾವ ಥರ ಇದೆ, ಏಕ ಪೇಂಟ್ ಆಗಿದಾವೆ ಇವು. ಬನ್ನಿ ನೋಡೋಣ, ತೋರಿಸ್ತೀನಿ ಇಲ್ಲ ಮುಂದೆ. ನೋಡಿ ಗೈಸ್ ಏನು ಸಗದ ಇದಾವೆ. ಇದು ನೋಡಿ ಏನು ಸಗದೈತೆ, ಎಲ್ಲ ಪೇಂಟ್ ಆಗಿರೋದು ಗೈಸ್. ಅಣ್ಣ ಇದೇನು ರೇಟು? ಎಷ್ಟು ಹೇಳಿ ಇದು? 28. 7 ಫೀಟಾ? 8 ಫೀಟು. ಓಕೆ 8 ಫೀಟ್ ಬರುತ್ತೆ ಗೈಸ್. ಇದು 28,000 ಹೇಳ್ತಿದ್ದಾರೆ. ನೋಡಿ ಗೈಸ್ ಇದು ಯಾವ ಥರ ಇದೆ, ಸಗದ ಇದೆ. ಇದು ಇದು ಎಲ್ಲ ಸಗದ ಪೇಂಟ್ ಆದರೆ ಒಂಥರ ಲುಕ್ ಅಂದ್ಕೊಳ್ಳಿ ಗಣೇಶ. ಗೈಸ್ ಅಲ್ಲೆಲ್ಲ ನೋಡ್ಕೊಂಡು ಬಂದ್ವಿ, ಅಲ್ಲೆಲ್ಲ ಯಾಕೋ ರೇಟ್ ಅಡ್ಜಸ್ಟ್ ಆಗಲಿಲ್ಲ. ಮತ್ತು ಗಣೇಶ ಭಾಳ ಹೈಟ್ ಇದ್ವು, ನಮಗೆ ಹೈಟ್ ಅಷ್ಟೊಂದು ಹೈಟ್ ಬೇಕಲ್ಲ, 13 ಅಡಿ 14 ಅಡಿ 15 ಅಡಿ ಈ ಥರ ಹೈಟು. ನಮಗೆ ಬೇಕಾಗಿರೋದು 10 ಅಡಿದ ಒಳಗಡೆ 8 9 ಈ ಥರ. ಮತ್ತು ರೇಟು ಅಡ್ಜಸ್ಟ್ ಆಗಲಿಲ್ಲ. ಫೈನಲಿ ಇದಕ್ಕೆ ಬಂದಿದ್ದೀವಿ, ನೋಡಿದ್ದೀವಿ. ಇಲ್ಲಿ ಗಣೇಶನ ಬುಕ್ ಮಾಡಬೇಕೀಗ. ಅದು ಅಲ್ಲಿ ಹೇಳ್ತೀನಿ ಬನ್ನಿ, ತೋರಿಸ್ತೀನಿ ಯಾವ ಥರ ಇದ್ದಾವೆ ಅಂತ. ಇಲ್ಲಿ ಗಣೇಶನ ಅಂಕಲ್ ತೋರ್ಸಕ್ಕೆ ಹೋಗ್ತಾ ಇದ್ದಾರೆ, ನೋಡೋಣ ಬನ್ನಿ. ಇದು 13.5 ಅಡಿನಾ? ಇದು ರೇಟ್ ಹೇಳ್ರಿ. 28. 48. 48 ಇದು ಬಂದು 38. ಇದು 38. 11 ಅಡಿ 11 ಅಡಿ. ಆಗ ಅವ ಎದುರು ನಿಂತಿರೋ ಬಂದು 20,000 ಅವು. ಆ ಕಡೆ ಪೇಂಟ್ ಆಗಿದೆಯಲ್ಲ ಚಿಕ್ಕದು, ಅದು 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 15,000 ಅದು. ಎಷ್ಟು ಅಡಿ ಬರುತ್ತೆ? ಅದು 4 ಅಡಿ ಬರ್ತದೆ. 4 5 ಅಡಿ. ಇದೇನ್ ರೇಟ್ ಬಾಲ್ ಗಣಪತಿ? ಅದು 16. ರೇಟ್ 16,000. ಹೈಟ್ 6 ಅಡಿ ಬರ್ತದೆ. 6 ಅಡಿ ಬರುತ್ತೆ. ಇವೆಲ್ಲ ಸೇಮ್ ಅಲ್ವಾ? ಇವೆಲ್ಲ ಸೇಮ್. ಈ ಕಡೆ ಎಲ್ಲ ಸೇಮ್. ಇದೆಲ್ಲ ಸೇಮ್. ನಿಮ್ಮ ಅಡ್ರೆಸ್? ನಮ್ಮದ ಕಣಕಲ್ ಕ್ರಾಸ್, ಬಳ್ಳಾರಿ ರೋಡ್ ಕನೇಕಲ್ ಕ್ರಾಸ್. SP ಪೆಟ್ರೋಲ್ ಬಂಕ್. ಓಕೆ, ನಿಮ್ಮ ಫೋನ್ ನಂಬರ್? ನಮ್ಮ ಫೋನ್ ನಂಬರ್ 96 76 96 76 18 74. 96 76 96 18 74. ಸರಿ ಅಕ್ಕ. ಬುಕ್ ಮಾಡಿದ್ದೀವಿ ನಮ್ಮ ಗಣೇಶನ. ನೋಡಿ ಚೆನ್ನಾಗಿದೆ ಗಣೇಶ, ಬನ್ನಿ. ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಅವ್ರಿಗೆ ಮೆಸೇಜ್ ಹಾಕಿದ್ರೆ ಫೋಟೋಸ್ ಮತ್ತು ಲೊಕೇಶನ್ ಕಳಿಸ್ಕೊಡ್ತಾರೆ.
ಯಾರಿಗಾದ್ರೂ ಬೇಕಿದ್ರೆ ಇಲ್ಲಿ ಬಂದುಬಿಟ್ಟು ಬುಕ್ ಮಾಡ್ಕೊಂಡೋಗಿ. ಗಣೇಶ ಮಾತ್ರ ಸಗದ ಬಟ್ ಪೇಂಟ್ ಆಗಿಲ್ಲ. ಪೇಂಟ್ ಆಗ್ತಿಲ್ಲೂ ಲುಕ್ಕೇ ಚೇಂಜ್ ಆಗುತ್ತೆ ಗಣೇಶಂದು. ಬಂದು ಬುಕ್ ಮಾಡ್ಕೊಂಡೋಗಿ ಯಾರ್ಯಾರಿಗೆ ಬೇಕು. ಈ ಗಣೇಶ ಮಾತ್ರ ಸಖತ್ತಾಗಿದೆ, 13 ಅಡಿ ಆಯಿತು. ಇದು ನೋಡಿ, ಇದು ಮಸ್ತ್ ಇದೆ. ಹಾಂ ನೋಡ್ರಿ, ಅಂಕಲ್ ಹೇಳ್ತಿದ್ದಾರೆ ಬಣ್ಣ ಬಡ್ದಾಗ ನೋಡ್ಬೇಕು. ನಮ್ ಪಿಂಚಿಂಗ್ ಆಗ್ಲಿ ಇನ್ನೊಂದಾಗ್ಲಿ ಇವ್ರು ಎತ್ತಾಗ ಎಲ್ಲಾರ ಕಡೆ ನೋಡ್ಕೊಂಡು ಬಂದಾರ ನೋಡಿ. ಇವರು ನಮ್ ಪಿಂಚಿಂಗ್ ನೋಡಿ ಬಂದಾರ ಇವರು. ನಾವು ಬಣ್ಣ ಕೂಡ ಬಣ್ಣ ಆದ್ಮೇಲೆ ಬರ್ರಿ ನೀವು ನೋಡುವಂತ್ರಿ. ಅವಾಗ ಹತ್ತಾಗ್ಲೋರು ಅಡ್ವಾನ್ಸ್ ಕೊಟ್ಟು ಕೂಡ ತಗೊಂತಾರ ಬಂದು. ನಾವು ಒಂದು 4-5 ಶೆಡ್ಡಲ್ಲಿ ನೋಡ್ಕೊಂಡು ಬಂದೆ, ಇಲ್ಲಿ ಬಂದಿದ್ದು ಫೈನಲ್ಲು. ಇಲ್ಲಿ ಫಿನಿಶಿಂಗ್ ಬಂದಂಗೆ ಬೇರೆ ಕಡೆ ಎಲ್ಲೂ ಫಿನಿಶಿಂಗ್ ಬಂದಿಲ್ಲ. ಬಟ್ ಚೆನ್ನಾಗಿದೆ ಗಣೇಶ ಮಾತ್ರ, ಫಿನಿಶಿಂಗು ಚೆನ್ನಾಗಿದೆ. ಪೇಂಟ್ ಆದರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ. ಯಾರಾದರೂ ಬೇಕಿದ್ರೆ ಬನ್ನಿ, ನಿಮ್ಮ ಫೋನ್ ನಂಬರ್ ಹಾಕಿರ್ತೀನಿ, ವಾಟ್ಸಪ್ಪಲ್ಲಿ ಹಾಕಿದ್ರೆ ಫೋಟೋಸ್ ಮತ್ತು ಲೊಕೇಶನ್ ಕಳಿಸ್ಕೊಡ್ತಾರೆ. ಬಂದುಬಿಟ್ಟು ಬುಕ್ ಮಾಡ್ಕೊಂಡು ಹೋಗಿ, ನಿಮ್ಗೆ ಯಾವ ಗಣೇಶ ಇಷ್ಟನೋ ಅದನ್ನ. ಗೈಸ್ ಫೈನಲಿ ಗಣೇಶ ಬುಕ್ ಮಾಡಿದ್ವಿ. ಇದೇ ಶೆಡ್ಡಲ್ಲಿ ಮಾಡಿದ್ದು. ಲೊಕೇಶನ್ನು ಮತ್ತು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಾಕಿದ್ದೀನಿ, ಯಾರಿಗಾದ್ರೂ ಬೇಕಾದ್ರೂ ಬಂದ್ರಿ. ಇವಾಗ ಬುಕ್ ಮಾಡಿದ್ವಿ, ಇವಾಗ ಎಲ್ಲ ಹೊರಟಿದ್ವಿ. ಇವಾಗ ಹೋಗೋಣ ಬನ್ನಿ, ಊರ ಕಡೆ ಹೋಗೋಣ. ಟೈಮ್ ಆಲ್ರೆಡಿ 6 ಗಂಟೆ ಆಯಿತು, 8 ಗಂಟೆ ಆಯ್ತು ನಾವು ಊರಕ್ಕೆ ಹೋದ್ರೊಳಗೆ. ಬನ್ನಿ ಗೈಸ್ ಹೋಗೋಣ. ಗೈಸ್ ಫೈನಲಿ ಗಣೇಶ ಬುಕ್ ಮಾಡಿಬಿಟ್ಟು ಬಂದ್ವಿ ಊರಿಗೆ. ಟೈಮು 8:15. ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ ಗೈಸ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಸಬ್ಸ್ಕ್ರೈಬ್ ಮಾಡಿ ಗೈಸ್.